ದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಸಹಯೋಗದಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯ ಟಿಬೇಟಿಯನ್ ಶಿಬಿರದಲ್ಲಿ 4 ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇಂದಿನಿಂದ ಇದೇ 26ರವರೆಗೆ ಶಿಬಿರ ನಡೆಯಲಿದ್ದು, ಏಮ್ಸ್ನಿಂದ ಶ್ವಾಸಕೋಶ, ಮೂತ್ರಪಿಂಡ, ಸ್ತ್ರೀರೋಗ, ನರರೋಗ ಸೇರಿದಂತೆ 34 ವಿಭಾಗಗಳ ನುರಿತ ವೈದ್ಯರು ದೆಹಲಿಯಿಂದ ಆಗಮಿಸಿದ್ದು ತಪಾಸಣೆ ನಡೆಸಿದರು. ದೂರದರ್ಶನದೊಂದಿಗೆ ದೆಹಲಿಯ ಏಮ್ಸ್ನ ಎಚ್ಒಡಿ ಡಾಕ್ಟರ್ ಉಮಾ ಕುಮಾರ್, ಮೊದಲ ದಿನದ ಶಿಬಿರದಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ. ಬಹುತೇಕ ಮಂದಿಗೆ ಬೆನ್ನು ನೋವು, ಕೀಲು ನೋವು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿದ್ದು, ಇಲ್ಲಿನ ಸನ್ಯಾಸಿಗಳು ಒಂದೇ ರೀತಿಯ ಭಂಗಿಯಲ್ಲಿ ಕುಳಿತುಕೊಳ್ಳುವುದರಿಂದ ವಿವಿಧ ಸಮಸ್ಯೆ ಎದುರಾಗುತ್ತಿದ್ದು, ಜೀವನ ಕ್ರಮ ಬದಲಾಯಿಸಿಕೊಳ್ಳುವ ಮೂಲಕ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಎಂದರು. ಏಮ್ಸ್ ವೈದ್ಯ ಡಾಕ್ಟರ್ ಪ್ರವೀಣ್ ವೈಶಿಷ್ಟ್ಯ, ದೆಹಲಿಯಿಂದ 34ಕ್ಕೂ ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಆಗಮಿಸಿದ್ದು, ಇಂದು 200ಕ್ಕೂ ಹೆಚ್ಚು ಜನರ ಆರೋಗ್ಯ ತಪಾಸಣೆ ಮಾಡಲಾಗಿದ್ದು, ಕೆಲವು ಸಮಸ್ಯೆಗಳ ಪರಿಹಾರಕ್ಕೆ ಸಲಹೆ ನೀಡಲಾಗಿದೆ ಎಂದು ತಿಳಿಸಿದರು. Will come in this camp for various type of services. Today we have already seen 200 patients in the camp, and I am saying in next 3 days we are hoping more number of patients. So nearly 1000 patients will be seen in the camp in all 4 days. ಶಿಬಿರದ ವ್ಯವಸ್ಥಾಪಕ ಸೋನಂ ಮುಂಗ್ಯ, ಬೈಲುಕುಪ್ಪೆಯ ಟಿಬೇಟಿಯನ್ ಶಿಬಿರದಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಕುಗ್ರಾಮಗಳಲ್ಲೂ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. And then gastroenterologist, GI surgery department, nephrology, rheumatology, orthopedic, and such and so on. We have around 20, I think, different, departments, medical departments. ಟಿಬೇಟಿಯನ್ ಗುರು ಗೆಶೆ ತಾಶಿ ತೇತ್ಸರ್, ದೆಹಲಿಯಿಂದ ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಆಗಮಿಸಿ ಆರೋಗ್ಯ ತಪಾಸಣೆ ನಡೆಸಿದರು. ವಿವಿಧ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿದ್ದಾರೆ ಎಂದರು. भाई बहन सभी का हम फ्री से ट्रीटमेंट कर रहे हैं और ये सभी खर्चा भी ज़्यादा है लेकिन ये सभी हम लोग ये हेल्थ केयर से फ्री में दे रहे हैं.